ಆತ್ಮೀಯ ವೀಕ್ಷಕ ಮಿತ್ರರಿಗೂ ಮತ್ತು ಶಿಕ್ಷಕ ಮಿತ್ರರಿಗೂ ಸಾನ್ವಿ ಪೃಥ್ವಿರಾಜ್ ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ನಾವು ಈ ವಿಡಿಯೋದಲ್ಲಿ 10ನೇ ತರಗತಿ ವಿಜ್ಞಾನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವ ಬಹು ಆಯ್ಕೆ ಪ್ರಶ್ನೋತ್ತರಗಳ ಸರಣಿ 19 ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಜೀವಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಘಟಕ ಜೀವಕ್ರಿಯೆಗಳು ಅನ್ನೋ ಅಧ್ಯಾಯದಲ್ಲಿ ಕೇಳಬಹುದಾದಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಇರುತ್ತವೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೋಡಿ. ಮತ್ತು ತಾವು ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಕ್ಕಂತ ಹೇಳ್ತಾ ಈಗ ನೋಡೋಣ ಬನ್ನಿ. ಜೀವಶಾಸ್ತ್ರ ಅಧ್ಯಾಯ ಜೀವಕ್ರಿಯೆಗಳು ಅನ್ನುವ ಅಧ್ಯಾಯದಲ್ಲಿ ಕೇಳುವ ಬಹು ಆಯ್ಕೆ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಅಂಗಾಂಶ. ಆಪ್ಷನ್ ಎ ಟ್ರೆಕಿಡ್, ಬಿ ಫ್ಲೋಯಮ್, ಸಿ ಹೊರಧರ್ಮ ಅಂಗಾಂಶ, ಡಿ ಝೈಲಮ್. ಸರಿ ಉತ್ತರ ಫ್ಲೋಯಮ್. ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಅಂಗಾಂಶ ಫ್ಲೋಯಮ್. ಪ್ರಶ್ನೆ 2, ಅಂಗಾಂಶಗಳಿಂದ ಸಂಗ್ರಹಿಸಲ್ಪಡುವ ರಕ್ತವು ಇದರಿಂದ ಸಮೃದ್ಧವಾಗಿದೆ. ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಬಿ ಹಿಮೋಗ್ಲೋಬಿನ್, ಸಿ ಆಕ್ಸಿಜನ್, ಡಿ ನೀರು. ಸರಿ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಅಂಗಾಂಶಗಳಿಂದ ಸಂಗ್ರಹಿಸಲ್ಪಡುವ ರಕ್ತವು ಕಾರ್ಬನ್ ಡೈಆಕ್ಸೈಡ್ನಿಂದ ಸಮೃದ್ಧವಾಗಿದೆ. ಪ್ರಶ್ನೆ 3, ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯುವ ರಕ್ತನಾಳ. ಆಪ್ಷನ್ ಎ ಹಿಮೋಗ್ಲೋಬಿನ್, ಬಿ ಲೋಮನಾಳ, ಸಿ ಅಭಿಧಮನಿ, ಡಿ ಅಪಧಮನಿ. ಸರಿ ಉತ್ತರ ಆಪ್ಷನ್ ಸಿ ಅಭಿಧಮನಿ. ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯುವ ರಕ್ತನಾಳ ಅಭಿಧಮನಿ. ಪ್ರಶ್ನೆ 4, ಪಕ್ಷಿ ಮತ್ತು ಸ್ತನಿಗಳ ಹೃದಯದ ಕೋಣೆಗಳ ಸಂಖ್ಯೆ. ಆಪ್ಷನ್ ಎ 3, ಬಿ 5, ಸಿ 2, ಡಿ 4. ಸರಿ ಉತ್ತರ ಆಪ್ಷನ್ ಡಿ. ಪಕ್ಷಿ ಮತ್ತು ಸ್ತನಿಗಳ ಹೃದಯ ಕೋಣೆಗಳ ಸಂಖ್ಯೆ 4. ಪ್ರಶ್ನೆ 5, ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವ ಕ್ರಿಯೆ. ಆಪ್ಷನ್ ಎ ಬಾಷ್ಪ ವಿಸರ್ಜನೆ, ಬಿ ವಸ್ತು ಸ್ಥಾನಾಂತರಣ, ಸಿ ಸಾಗಾಣಿಕೆ, ಡಿ ದ್ಯುತಿ ಸಂಶ್ಲೇಷಣೆ. ಸರಿ ಉತ್ತರ ಆಪ್ಷನ್ ಬಾಷ್ಪ ವಿಸರ್ಜನೆ. ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವ ಕ್ರಿಯೆ ಬಾಷ್ಪ ವಿಸರ್ಜನೆ. ಧನ್ಯವಾದಗಳು. ಆತ್ಮೀಯರೇ, ಇಲ್ಲಿಯವರೆಗೆ ಜೀವಕ್ರಿಯೆಗಳನ್ನು ಅಧ್ಯಾಯದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳಿಗಾಗಿ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಚಾನಲಿನ ಬೆಳವಣಿಗೆ ಸಹಾಯ ಮತ್ತು ಸಹಕಾರ ನೀಡತಕ್ಕಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರಗಳು. ಜೈ ಹಿಂದ್.